ಯೂಟ್ರಸ್ನಲ್ಲಿ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಇದೆ, ಯೂಟ್ರಸ್ ಮಸಲ್ಸ್ ಬಂದು ವೀಕ್ ಆಗಿದೆ, ಜಗ್ಗಿದೆ, ಕೆಳಗಡೆ ಪ್ರೊಲ್ಯಾಪ್ಸ್ ಆಗಿದೆ, ಜಾರ್ತಾ ಇದೆ ಯೂಟ್ರಸ್ಸು, ಅದನ್ನು ಸರ್ಜರಿ ಮೂಲಕನೇ ಮತ್ತೆ ಕೂಡಿಸ್ಬೇಕು ಅನ್ನೋ ಕಂಡೀಷನ್ನಲ್ಲಿ ಸೀಡ್ ಥೆರಪಿನ ಹೇಗೆ ಮಾಡ್ತೀರಾ ಅಂದರೆ, ಈಗ ಇನ್ಸೆಕ್ಟ್ ಸಿಸ್ಟಮ್ನ ತಗೊಂಡಾಗ ನೀವು ಈಗ ಇದ್ರದ್ದು ಎನರ್ಜಿ ಬಂದು ಹೇಗಿರುತ್ತೆ ಅಂದರೆ, ಈಗ ದಪ್ಪ ಇದೆಯಲ್ಲ, ದಪ್ಪ ಇರೋ ಸೈಡಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ, ಸಣ್ಣ ತುದಿ ಇರೋ ಸೈಡಲ್ಲಿ ಎನರ್ಜಿ ಕಡಿಮೆ ಇರುತ್ತೆ. ಸೊ ಈಗ ಕೆಳಗಡೆ ಜಾರ್ತಾ ಇರೋ ಒಂದು ಯೂಟ್ರಸ್ನ ನಾವು ಮೇಲಕ್ಕೆ ಸರಿಸ್ಬೇಕಲ್ವಾ, ಸೊ ಈ ಎನರ್ಜಿ ಮೇಲಕ್ಕೆ ಹೋಗಬೇಕು. ಸೊ ಈ ಶೇಪಲ್ಲಿ ನೀವು ಇಲ್ಲಿ ಇದನ್ನು ಅಂಟಿಸ್ಬೇಕಾಗತ್ತೆ, ಹಾಕಿ ಟೇಪ್ ಕಟ್ಬಿಡಬೇಕು. ಚೆನ್ನಾಗಿ ಮಸಾಜ್ ಮಾಡಿ, ರಿಂಗ್ ಮಸಾಜ್ ಮಾಡಿ, ಸ್ಟಿಮ್ಯುಲೇಷನ್ ಕೊಡಿ. ಅದಾದಮೇಲೆ ಈ ಲೆಮನ್ ಸೀಡ್, ಇದು ನಿಂಬೆಹಣ್ಣಿನ ಸೀಡು, ಉಬ್ಬಿ ದಪ್ಪ ಇರೋ ಜಾಗ ಮೇಲ್ಗಡೆಗೆ ಹೋಗಬೇಕು, ಮೇಲ್ಗಡೆಗೆ. ಸೊ ಇದು ಈ ಎನರ್ಜಿ ಏನು ಮಾಡುತ್ತೆ, ಮೇಲ್ಗಡೆ ಅಪ್ವರ್ಡ್ ಚಲಾವಣೆ, ಮೇಲ್ಪದರ ಚಲಾವಣೆ ಅಲ್ವಾ ಇದು ಸೀಡು. ಸೊ ಇದು ಬಂದು ಯೂಟ್ರಸ್ನ ಏನು ಮಾಡುತ್ತೆ, ಮೇಲ್ಗಡೆಗೆ ತೊಗೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಸೀಡ್ ಹಾಕಬೇಕು ಅಂದರೆ ನೀವು ಈ ಥರ, ಈಗ ಯೂಟ್ರಸ್ ಇಲ್ಲಿ ಬರುತ್ತೆ, ಸೊ ಮೇಲ್ಪದರ ಚಲಾವಣೆ ಬರಬೇಕಲ್ವಾ, ಯೂಟ್ರಸ್ ಇಲ್ಲಿ ಬಂದಾಗ ಮೇಲ್ಪದರ ಚಲಾವಣೆ, ಹಾಗಾಗಿ ಸೀಡು ದಪ್ಪ ತುದಿನ ಈ ಕಡೆ ಮೇಲ್ಗಡೆ ಬರಬೇಕು, ಬೆರಳು ಸೈಡು ಸಣ್ಣ ತುದಿ ಟಚ್ ಆಗಬೇಕು. ಈ ಥರ ನೀವು ಲೆಮನ್ ಸೀಡ್ ಅಥವಾ ಆ್ಯಪಲ್ ಸೀಡನ್ನ ಒಂದು 4-5 ಸೀಡ್ಗಳನ್ನ ಹಾಕಿ ಮಾಡಿ. ಇದು 2 ರಿಫ್ಲೆಕ್ಸು, ಬೆರಳುದು ಒಂದು ಇನ್ಸೆಕ್ಟ್ ಸಿಸ್ಟಮ್ಮು, ಇದು ಬಂದು ನಿಮಗೆ ಸ್ಟ್ಯಾಂಡರ್ಡ್ ಸಿಸ್ಟಮ್. ಎಷ್ಟೊಂದು ಥರದ ರಿಫ್ಲೆಕ್ಸ್ಗಳಿದ್ದಾವೆ, ಅದರಲ್ಲಿ ಇದು 2 ಸಾಕಾಗತ್ತೆ ನಮಗೆ. ಓಕೆನಾ? ಇದೆಲ್ಲ ಟ್ರೀಟ್ಮೆಂಟ್ಗಳೂ ನಿಮಗೆ ಬುಕ್ಕಲ್ಲಿ ಪ್ರಿಂಟ್ ಆಗುತ್ತೆ. ಪ್ರತಿಯೊಂದು ಟ್ರೀಟ್ಮೆಂಟ್ ನಾವು ಕ್ಲಾಸಲ್ಲಿ ಏನೇನು ಕವರ್ ಮಾಡ್ತಾ ಇದ್ದೀವೋ ಅದೆಲ್ಲನೂ ಬುಕ್ಕಲ್ಲೇ ಪ್ರಿಂಟ್ ಆಗಿರುತ್ತೆ. ಹಾಗಾಗಿ ಬುಕ್ನ ಆರ್ಡರ್ ಮಾಡೋದಕ್ಕೆ ನೀವು ಆಯುಷ್ಯಮಂಡಲಂ ಆ್ಯಪಲ್ಲಿ ಆಯುಷ್ಯಮಂಡಲಂ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆಯಿತಾ? ಆಯುರ್ವೇದದಲ್ಲಿ ಮುಟ್ಟಿದರೆ ಮುನಿ ಅಂತ ಒಂದು ಬರುತ್ತಲ್ಲ, ಈ ಕಡೆ ಅಂತೂ ತುಂಬ, ಮುಂಚೆ ಬೆಂಗಳೂರಿನಲ್ಲೂ ತುಂಬ ಇರ್ತಾಯಿತ್ತು, ಈಗ ಕಾಣಲಿಕ್ಕೆ ಸಿಗೋದಿಲ್ಲ. ಅದಂತೂ ತುಂಬ ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟಿ ಇರುವಂತಹ ಒಂದು ಸೊಪ್ಪು, ಮುಟ್ಟಿದರೆ ಮುನಿ, ಮುಟ್ಟಿದ್ದೆ ಹಿಂಗೆ ಮುದುರ್ಕೊಳ್ಳುತ್ತಲ್ಲ, ಟಚ್ ಮೀ ನಾಟ್, ಹೌದು ಅದು ಬಂದು ಈ ಗರ್ಭಕೋಶದ ಯಾವುದೇ ತೊಂದರೆಗಳಿಗೆ ತುಂಬ ಒಳ್ಳೆಯದು ಆ ಸೊಪ್ಪು. ಆಯುರ್ವೇದನಲ್ಲಿ ಆ ಸೊಪ್ಪನ್ನು ಬಳಸಿನೇ ನಿಮ್ಮ ಒಂದು ಯೂಟ್ರಸ್ ಏನಾದರೂ ಪ್ರೊಲ್ಯಾಪ್ಸ್ ಆಗಿದರೆ ಅದನ್ನು ಸರಿ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಅದು ತುಂಬ ಔಷಧಿ ಗುಣಗಳನ್ನು ಹೊಂದಿರುವಂಥದ್ದು. ಅದನ್ನು ತಗೊಂಡು ಕಷಾಯನೂ, ನಾಚಿಕೆ ಮುಳ್ಳು ಅಂತಾರೆ, ಕಷಾಯನೂ ಮಾಡಿ ಕುಡಿತಾರೆ ನಿಮ್ಮ ಯೂಟ್ರಸ್ನ ಸ್ಟ್ರೆಂತ್ನಿಂಗ್ ಮಾಡೋದಕ್ಕೆ. ಸೊ ಇಲ್ಲೇನು ಮಾಡ್ಬೋದು, ನೀವು ಆ್ಯಪಲ್ ಸೀಡನ್ನ ತೊಗೋಬೋದು. ಆ್ಯಪಲ್ದು ಬೀಜನೂ ಇದೇ ಶೇಪಲ್ಲೇ ಇರುತ್ತೆ, ಆ್ಯಪಲ್ ಬೀಜ, ನಿಂಬೆಹಣ್ಣಿನ ಬೀಜ ಇದೇ ಶೇಪಲ್ಲೇ ಇರುತ್ತೆ. ಈ ಶೇಪಲ್ಲಿ ನೀವು ಕಟ್ಟಿ ಟೇಪ್ ಹಾಕಿ ಪ್ರತಿದಿನ 2 ಅವರ್ ಬಿಟ್ಬಿಡಿ, ಅದಾದಮೇಲೆ ತೆಗಿರಿ. ಖಾಲಿ ಹೊಟ್ಟೆನಲ್ಲಿ ಮಾಡಿದಾಗ ತುಂಬ ಒಳ್ಳೆಯದು. ಮತ್ತು ಆದಷ್ಟು ಲೇಡೀಸು ತುಂಬ ಬರೀ ಚೇರ್ ಮೇಲೆ ಕೂತ್ಕೊಳ್ಳೋದು, ಬರೀ ಸೋಫಾ ಮೇಲೆ ಕೂತ್ಕೊಳ್ಳೋದು, ಬರೀ ನಿಂತು ಅಡುಗೆ ಮಾಡೋದು, 3 ಹೊತ್ತು ಅಡುಗೆ ಮಾಡ್ತೀರಾ, ಬರೀ ನಿಂತು ಅಡುಗೆ ಮಾಡೋದು, ನಿಂತು ತರಕಾರಿ ಕಟ್ ಮಾಡೋದು, ನಿಂತು ಪಾತ್ರೆ ತೊಳೆಯೋದು, ನಿಂತು ಮಾಡೋ ಕೆಲಸಗಳನ್ನ ಆದಷ್ಟು ಅದಕ್ಕೆ ಕಡಿವಾಣ ಹಾಕಿ. ನಾನು ಪರ್ಸ್ನಲಾಗಿ ಏನು ಮಾಡ್ತೀನಿ, ಪಾತ್ರೆ ತೊಳೆಯುವಾಗ ನಮ್ಮದು ಆಕ್ಯುಪ್ರೆಷರ್ ಮ್ಯಾಟ್ ಬರುತ್ತಲ್ಲ, ಅದರಲ್ಲಿ ಮ್ಯಾಗ್ನೆಟ್ಸ್ ಇದ್ದಾವೆ, ಅದ್ರ ಮೇಲ್ಗಡೆ ನಿಲ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಂದು 5-5 ನಿಮಿಷ ಅಷ್ಟೇ, 5-5 ನಿಮಿಷ ಪಾತ್ರೆ ತೊಳೆಯೋದು, ಆಚೆ ಬರೋದು. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡುವಾಗ ಆದಷ್ಟು ಕೂತ್ಕೊಂಡು ಕಟ್ ಮಾಡಿ, ಮತ್ತು ಆದಷ್ಟು ಮಲಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಿ. ನಿಂತಿರೋವಾಗ ಸ್ವಲ್ಪ ಏನಾದರೂ ಮೂಮೆಂಟ್ ಕೊಡಿ. ಒಂದು ಕಾಲನ್ನ ಹಿಂಗೆ ಬೆಂಡ್ ಮಾಡೋದು, ಮತ್ತು ಇನ್ನೊಂದು ಕಾಲನ್ನ ಬೆಂಡ್ ಮಾಡೋದು, ಮತ್ತು ತರಕಾರಿಗಳನ್ನ ಕಟ್ ಮಾಡುವಾಗ ಚಾಪಿಂಗ್ ಬೋರ್ಡ್ನ ನೀವು ಕೆಳಗಡೆ ಇಟ್ಟು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡೋದು. ಎಲ್ಲ ತರಕಾರಿ ಕಟ್ ಮಾಡಾದ್ಮೇಲೆ ಆಮೇಲೆ ನಿಂತು ಅಡುಗೆ ಮಾಡೋದು. ಯಾರಾದರೂ ಹೊಸದಾಗಿ ಮನೆ ಕಟ್ತಾ ಇದ್ದರೆ ಸ್ವಲ್ಪ ಪಾತ್ರೆಗಳನ್ನ ತೊಳೆಯೋದಕ್ಕೆಲ್ಲ ಕೆಳಗಡೆ ನೀವು ಸ್ಥಳನ ಮಾಡ್ಕೊಳ್ಳಿ. ಹೆಣ್ಮಕ್ಕಳ ಆರೋಗ್ಯದ ದೃಷ್ಟಿಯಿಂದಾಗಿ ಇದನ್ನು ಹೇಳ್ತಾ ಇರೋದು. ಸಮಸ್ಯೆನ ಮೈ ಮೇಲೆ ಹಾಕೋಬೇಡಿ. ವೆಸ್ಟರ್ನ್ ಸ್ಟೈಲ್ ಕಿಚನ್ಗಳನ್ನ ಮಾಡಿಕೊಂಡು ಟ್ರೆಡಿಷ್ನಲ್ಲಿ ಅಡುಗೆ ಮಾಡ್ತಿದ್ದ ವಿಧಾನ ಎಲ್ಲನೂ ಕೆಳಗಡೆ, ಯಾಕಂದರೆ ಒಲೆ ಇರ್ತಾಯಿತ್ತು ಕೆಳಗಡೆ, ಈಗ ಗ್ಯಾಸ್ ಸ್ಟವ್ ಇರೋದ್ರಿಂದಾಗಿ ಎಲ್ಲನೂ ಮೇಲೆ ಬಂದಿದೆ. ಕೆಳಗಡೆನೇ ಅಡುಗೆ ಮನೆಯೂ ಮಾಡ್ಕೊಳ್ಳೋ ಹಾಗಿದ್ರೆ, ಸ್ಟವ್ಗಳನ್ನ ಫೆಸಿಲಿಟಿ ಮಾಡ್ಕೊಳ್ಳೋ ಹಾಗಿದ್ರೆ ಇನ್ನೂ ಒಳ್ಳೆಯದು. ಹೊಸದಾಗಿ ಮನೆ ಕಟ್ಟೋ ಹಾಗಿದ್ರೆ ಮಾಡಿ. ಮತ್ತು ಆದಷ್ಟು ಕೆಳಗಡೆ ಚಾಪೆ ಹಾಸ್ಕೊಂಡು ಕೆಳಗಡೆ ಕೂತ್ಕೊಳ್ಳಿ ಹೆಣ್ಮಕ್ಳು. ನೀವೆಷ್ಟು ಕೆಳಗಡೆ ಕೂತ್ಕೊಳ್ತೀರೋ ಅಷ್ಟು ನಮಗೆ ನಮ್ಮ ಒಂದು ಗರ್ಭಕೋಶದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಇದರಲ್ಲಿ ಉತ್ಪತ್ತಿ ಆಗುವಂಥ ಸಮಸ್ಯೆಗಳೇ ಯಥೇಚ್ಛವಾಗಿ ಆಗಿಬಿಡುತ್ತೆ. ವೇರಿಕೋಸ್ ವೇನ್ಸೂ ಇದರಿಂದಾಗಿಯೇ ಆಗೋದು. ಯಾವುದಾದ್ರೂ ಒಂದು ಕಾರಣ ತಗೊಂಡು ಕೆಳಗಡೆ ಕೂತ್ಕೊಳ್ಳಿ. ನೀರು ಕುಡಿಯೋವಾಗ ಕೆಳಗಡೆ ಕೂತ್ಕೊಂಡು ಕುಡೀರಿ. ಮಲಾಸನದಲ್ಲಿ ಕೂತು ಏನಾದರೂ ಮಾಡಿ.
ಕೆಲವೊಂದು ನಾರ್ತ್ ಇಂಡಿಯಾನಲ್ಲಿ, ಉತ್ತರ ಭಾರತದಲ್ಲಿ ಕೆಲವೊಂದು ಮಹಿಳೆಯರನ್ನ ನೋಡ್ಬೋದು, ಅವ್ರು ಊಟ ಮಾಡುವಾಗೂ ಮಲಾಸನದಲ್ಲೇ ಕುತ್ಕೊಂಡಿರ್ತಾರೆ. ಈ ಜಾರ್ಖಂಡು, ಯು ಪಿ ಬಿಹಾರೀಸ್ ಎಲ್ಲ ಮಲಾಸನದಲ್ಲೇ ಕುತ್ಕೊಂಡು ರೊಟ್ಟಿ ಎಲ್ಲ ಅವರು ಈಗಲೂ ಎಲ್ಲ ತುಂಬ ಜನ ಕೆಳಗಡೆನೇ ಅವರು ಕುತ್ಕೊಂಡು, ತುಂಬ ನಿಲ್ಲೋದಿಲ್ಲ ಅವರು. ಹೆಣ್ಮಕ್ಳು ಎಷ್ಟು ಕುತ್ಕೊಂಡಿರ್ತೀವೋ ನಮ್ಮ ಮನಸ್ಸು ಅಷ್ಟು ಶಾಂತವಾಗಿರುತ್ತೆ. ಇಲ್ಲಾಂದರೆ ನಮಗೆ ತುಂಬ ಕಿರಿಕಿರಿ ಆಗುತ್ತೆ, ಆರೋಗ್ಯನೂ ಅಷ್ಟೇ ಪ್ರಮಾಣದಲ್ಲಿ ಕೆಡುತ್ತೆ. ಓಕೆನಾ. ಗರ್ಭಕೋಶನ ಸ್ಟ್ರೆಂತ್ನಿಂಗ್ ಮಾಡ್ಕೊಳ್ಳಿ. ಒಬ್ಬರು ಕೇಳ್ತಾಯಿದ್ರು, ನಲಿನಾ ಅವರೇನೋ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ನಾವು ಸೀಡ್ ಥೆರಪಿನ ಮಾಡ್ಕೊಳ್ಬಹುದಾ ಅಂತ. ಮಾಡ್ಕೊಳ್ಬಹುದು. ಈಗ ಪ್ರಾಬ್ಲಮ್ ಇದ್ದಾಗ ನೀವೇನು ಮಾಡ್ತೀರಾ, 15 ದಿನ, 30 ದಿನ, 40 ದಿನ ಅಷ್ಟು ರೆಗ್ಯುಲರಾಗಿ ಮಾಡ್ತೀರಾ. ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ವಾರದಲ್ಲಿ 1 ಸಲನೋ ವಾರದಲ್ಲಿ 2 ಸಲನೋ ಕುತ್ಕೊಂಡು ನಿಮಗೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇದು ಪ್ರೋಬ್ ಇದೆಯಲ್ವಾ, ಈ ಟೂಲ್ ಸಹಾಯದಿಂದಾಗಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ಪೆನ್ಸಿಲ್ ಇದೆ, ಪೆನ್ಸಿಲಿಂದನೂ ನಾನು ಚೆಕ್ ಮಾಡ್ಕೊಳ್ಬೋದು. ನನ್ನ ಲಂಗ್ಸ್ ಏನು ಹೇಳ್ತಾ ಇದೆ, ನನ್ನ ಲಂಗ್ಸ್ ಚೆನ್ನಾಗಿದೆಯಾ, ಹಾರ್ಟ್ ಚೆನ್ನಾಗಿದೆಯಾ, ನನ್ನ ಲಿವರ್ ಚೆನ್ನಾಗಿದೆಯಾ, ಸ್ಟಮಕ್ ಚೆನ್ನಾಗಿದೆಯಾ, ಗಾಲ್ ಬ್ಲಾಡರ್ ಚೆನ್ನಾಗಿದೆಯಾ, ಪ್ರೆಸ್ ಮಾಡ್ಕೊಂಡು ನೋಡಿ. ಎಲ್ಲಾದರೂ ನೋವಿದೆ ಕಾಣ್ತಾ ಇದೆ ಅಂದರೆ ಅದ್ರ ಮೇಲ್ಗಡೆ ಸ್ಟಿಮ್ಯುಲೇಷನ್ ಮಾಡಿ ಅಲ್ಲಿ ಸೀಡ್ ಹಾಕಿ ಬಿಡಿ. ಪ್ರಿವೆಂಟೇಟಿವ್ ಆಗಿ ಕೆಲಸ ಮಾಡುತ್ತೆ. ಬರೋವಂತಹ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು. ಓಕೆನಾ. ತುಂಬ ಸ್ಟಮಕ್ ಮೇಲೆ ಯಾವಾಗಲೂ ಅಕ್ಯುಪ್ರೆಷರ್ ಮಾಡ್ತಾಯಿರಿ. ಮತ್ತು ಥೈರಾಯ್ಡ್ ಪಾಯಿಂಟ್ ಮೇಲೆ ನೀವು ಟ್ರೀಟ್ಮೆಂಟ್ನ ಮಾಡ್ತಾಯಿರಿ.